ಧರ್ಮಗಳ ನಡುವೆ ಸಂಘರ್ಷ. ಒಂದು ಕೋಮು ಸುಮ್ಮನಾಯ್ತು ಅನ್ನೋಷ್ಟರಲ್ಲಿ ಇನ್ನೊಂದು ಕೋಮು, ಅದರಲ್ಲೂ ಕೂಡ ಮದ್ದೂರು, ಮಂಡ್ಯ ಯಾವತ್ತೂ ಕೂಡ ಈ ರೀತಿಯಾದಂತಹ ಘಟನೆ ನಡೆದೇ ಇಲ್ಲ ಅಂತ ಹೇಳ್ತಾನೆ ನಾಗಮಂಗಲದಾಯ್ತು, ಪಾಂಡವಪುರ ಆಯ್ತು, ಈಗ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕಲ್ಲೆಸ್ತು ಇಡೀ ರಾಜ್ಯ ದಗದಗ ಹೊತ್ತಿ ಉರಿಯುವಂತೆ ಮಾಡಿದಂತಹ ಕಿಡಿಗೇಡಿಗಳು ಇವತ್ತು ಇಡೀ ರಾಜ್ಯದಲ್ಲೇ ತಲ್ಲಣವನ್ನು ಸೃಷ್ಟಿಸಿದ್ದಾರೆ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಂಘರ್ಷಕ್ಕೆ ದಾರಿ ಮಾಡಿದೆ. ಸತತವಾಗಿ ಕಂಟಿನ್ಯೂಸ್ ಆಗಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಘಟನೆಗಳು, ಅದರಲ್ಲೂ ಕೂಡ ಒಂದು ಕೋಮಿನ ಅನ್ಯ ಧರ್ಮೀಯರು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಬಹಳಷ್ಟು ವಿಚಾರಗಳು ಒಂದಾದ್ರ ಮೇಲೊಂದರಂತೆ ಹೊರಗಡೆ ಬರ್ತಾ ಇರೋದು ನೋಡಿದರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದಿವೆ. ಸಾಕಷ್ಟು ಕೋಮು ಸೌಹಾರ್ದತೆಯನ್ನ ಮೂಡಿಸುವಂತಹ ಚಟುವಟಿಕೆಗಳು ನಡೆದಿವೆ. ಆದರೆ ಇದು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಇದ್ದವರು ಈಗ ಈ ವಿಚಾರದಲ್ಲಿ ತಮ್ಮದೇ ಆದಂತಹ ಮೇಲುಗೈಯನ್ನ ಸಾಧಿಸೋದಕ್ಕೆ, ರಾಜಕೀಯವಾಗಿ ಲಾಭ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರೋದು, ಈ ಕೋಮು ದಳ್ಳೂರಿಯನ್ನ ಜೀವಂತವಾಗಿಡುವುದಕ್ಕೆ ಪ್ರಯತ್ನಿಸ್ತಾ ಇರೋದನ್ನ ನೋಡಿದರೆ ಇದು ಸರ್ವಜನಾಂಗದ ಶಾಂತಿಯ ತೋಟ ಆಗಿರೋದಕ್ಕೆ ಸಾಧ್ಯನಾ? ಯಾರು ಬೆಂಕಿಯನ್ನ ಆರಿಸ್ಬೇಕೋ, ಯಾರು ಬೆಂಕಿಯನ್ನ ನಂದಿಸ್ಬೇಕೋ, ಯಾರು ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡಬೇಕೋ ಅವರೇ ಪೆಟ್ರೋಲು ಸೀಮೆ ಎಣ್ಣೆ ತಗೊಂಡು ಇನ್ನೂ ಉರಿಸ್ತೀವಿ ಅಂತಂದ್ರೆ ಹೇಗೆ? ಈ ವಿಚಾರ ನಾವು ನೀವು ಅಂದ್ಕೊಂಡಷ್ಟು ಸಲೀಸಾಗಿಲ್ಲ. ಇದು ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರ. ತಪ್ಪು ಯಾರು ಮಾಡಿದ್ರು ತಪ್ಪೇ. ತಪ್ಪನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೋಗಿ ಇನ್ನಷ್ಟು ದೊಡ್ಡ ಬೆಂಕಿಯನ್ನ ಸೃಷ್ಟಿ ಮಾಡೋದು ಕೂಡ ದೊಡ್ಡ ತಪ್ಪೇ. ಹಾಗಾದ್ರೆ ಇವತ್ತು ಮದ್ದೂರಿನಲ್ಲಿ ಒಂದು ಶಾಂತಿ ಸೌಹಾರ್ದ ಸಭೆ ನಡೆದಿದೆ. ಎರಡೂ ಕೋಮಿನ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಆದರೆ ಹಿಂದೂ ಸಂಘಟನೆಗಳು ಮಾತ್ರ ಈ ಒಂದು ಸೌಹಾರ್ದ ಸಭೆಗೆ ಬಂದಿಲ್ಲ. ಆದ್ರೆ ಗ್ರಾಮಸ್ಥರು ಮಾತ್ರ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ತಪ್ಪಾಗಿದೆ ಅಂತ ಒಂದು ಕೋಮಿನ ಮುಖಂಡರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಫರ್ದರ್ ಇನ್ಫಾರ್ಮೇಶನ್ ಸಿಗಬೇಕಾಗಿದೆ. ಹಾಗಾದ್ರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಧರ್ಮದ ನಡುವೆ ಮತ್ತೆ ಹೊತ್ತಿ ಉರಿತಾ ಇದೆಯಲ್ಲ ಈ ಬೆಂಕಿಯನ್ನ ನಂದಿಸೋರು ಯಾರು, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತೇ ಇದೇ ಈ ಕ್ಷಣದ ಸ್ಪೆಷಲ್.